ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕಿಂದ ಇವತ್ತು ನನ್ನ ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಬರಂಗೆ ಆಗಿದೆ. ನೀವು ಕೂಡ ಈ ಬೇಸಿಗೆಗಾಲದಲ್ಲಿ ಈ ಒಂದು ಮಿಸ್ಟೇಕ್ನ ಮಾಡಲೇಬೇಡಿ. ನನ್ನ ಮಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಅಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡಿದ್ದ ಮಗು ಇದಕ್ಕಿದ್ದಂಗೆ ಇರಿಟೇಟ್ ಆಗೋದಕ್ಕೆ ಶುರುವಾಯಿತು, ಮತ್ತು ಡಲ್ ಆಗೋದ್ಲು. ಹಾಗೆ ಊಟ ತಿಂಡಿ ಮಾಡೋದನ್ನ ಕೂಡ ಕಮ್ಮಿ ಮಾಡಿಬಿಟ್ಟು. ಈ ಥರ ಯಾವತ್ತೂ ಕೂಡ ಆಗಿರಲಿಲ್ಲ. ಮೊದಲು ಬಾಡಿನಲ್ಲಿ ಸಣ್ಣ ಸಣ್ಣ ಗುಳ್ಳೆ ಒಂಚೂರು ಶುರುವಾಯಿತು. ಬಟ್ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಬೇಸಿಗೆಗಾಲ ಅಲ್ವಾ, ಸೆಕೆಗುಳ್ಳೆ ಆಗಿರ್ಬೋದು ಅಂತ ಸುಮ್ಮನಾಗೋದೆ. ಜಾಸ್ತಿ ನೀರು ಕುಡಿಸ್ದೆ, ಮತ್ತು ಮಗುನ ಹೈಡ್ರೇಟ್ ಆಗಿರೋ ಥರ ನೋಡಿಕೊಂಡೆ. ಬಟ್ ಅಲ್ಲಿಗೆ ನಿಲ್ಲಿಲ್ಲ. ಮೈಯೆಲ್ಲ ರ್ಯಾಷಸ್ಸು ಜಾಸ್ತಿ ಆಗೋಯ್ತು. ಅವಳನ್ನ ಮುಟ್ಟಿದ್ರೂ ಕೂಡ ಇರಿಟೇಟ್ ಆಗೋದಕ್ಕೆ ಶುರು ಆಗೋದ್ಲು. ತುಂಬಾ ಕಡ್ತ ಬೇರೆ ಆಗ್ತಿತ್ತು. ಮೈಯೆಲ್ಲ ಕೆರ್ಕೊಳ್ತಾ ಇದ್ಲು. ಈ ಟೈಮಲ್ಲಿ ನಾನು ಉಗುರು ಕೂಡ ಕಟ್ ಮಾಡಿದೆ, ಯಾಕಂದರೆ ಉಗುರಿಂದ ಮತ್ತೆ ಅದು ಜಾಸ್ತಿ ಆಗಬಾರ್ದು ಅಂತ. ಮತ್ತು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಅಂದರೆ ಕಾಟನಲ್ಲಿ ಬನಿಯನ್ ಥರ ಬಟ್ಟೆಗಳನ್ನೇ ಹಾಕೋದಕ್ಕೆ ಶುರು ಮಾಡಿಕೊಂಡೆ. ಇಷ್ಟೆಲ್ಲ ಕೇರ್ ತೊಗೊಂಡು ಎಲ್ಲ ಥರ ಪ್ರಿಕಾಷನ್ಸು ಮಾಡಿದ್ರು ಕೂಡ ಅವಳಿಗೆ ರ್ಯಾಷಸ್ ಕಮ್ಮಿನೇ ಆಗಲಿಲ್ಲ, ಇನ್ನೂ ಜಾಸ್ತಿನೇ ಆಯಿತು. ಬಾಯಲ್ಲೆಲ್ಲ ಕೂಡ ಆಗಿಬಿಡ್ತು. ಕೊನೆಗೆ ವಿಧಿ ಇಲ್ಲದೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಅವ್ರು ಹೇಳಿದ್ರು, ಇದು ರ್ಯಾಷಸ್ ಅಲ್ಲಮ್ಮ, ಅವಳಿಗೆ ವೈರಲ್ ಫೀವರ್ ಆಗಿದೆ ಅಂತ. ನೋಡಿ, ನಮಗೆ ಗೊತ್ತೇ ಆಗಲಿಲ್ಲ ಅದು ವೈರಲ್ ಫೀವರ್ ಅಂತ. ಮಕ್ಕಳು ವಿಷಯದಲ್ಲಂತೂ ನಮಗೆ ಕಣ್ಣಿಗೆ ಕಾಣೋದೇ ಬೇರೆ, ಆದರೆ ಆಗಿರೋದೇ ಬೇರೆ. ನೀವೇ ಮನೇಲಿ ಏನೇನೋ ಟ್ರೈ ಮಾಡೋದಕ್ಕಿಂತ ಒಂದ್ಸತಿ ಡಾಕ್ಟ್ರಿಗೆ ತೋರಿಸಿ ಏನಾಗಿದೆ ಅಂತ ಕರೆಕ್ಟಾಗಿ ಕನ್ಫರ್ಮ್ ಮಾಡಿಕೊಂಡು ಮೆಡಿಸನ್ ಕೊಡಿ. ಇಲ್ಲ ಅಂದರೆ ಮಕ್ಕಳುಗಳು ಸಫರ್ ಮಾಡಬೇಕಾಗುತ್ತೆ. ಮೆಡಿಸನ್ ಎಲ್ಲ ಕೊಟ್ಟಾದ್ಮೇಲೆ ಸದ್ಯಕ್ಕೆ ಈಗ ನನ್ನ ಮಗಳು ಆರಾಮಾಗಿದ್ದಾಳೆ.